ಮೈಸೂರು ತಾಲೂಕಿನ ಯಾಚೇಗೌಡನಹಳ್ಳಿ ಗ್ರಾಮದಲ್ಲಿಂದು ಕೇಂದ್ರ ವಿಕಸಿತ ರೈತ ಸಂಕಲ್ಪ ಅಭಿಯಾನ ನಡೆಯಿತು. ಮುಂಗಾರು ಬೆಳೆಗಳು, ಹೈನುಗಾರಿಕೆ, ತೋಟಗಾರಿಕೆ ಸೇರಿ ಹಲವು ಕೃಷಿ ಸಂಬಂಧಿತ ವಿವರಗಳ ಕುರಿತು ರೈತರಿಗೆ ಜಾಗೃತಿ ಮೂಡಿಸಲಾಯಿತು. ದೂರದರ್ಶನದೊಂದಿಗೆ ರೈತ ಚಂದ್ರಶೇಖರ್ ಮುಂಗಾರು ಬೆಳೆಗಳ ಕುರಿತ ಸೂಕ್ತ ಮಾಹಿತಿ ಹಾಗೂ ಬೆಳೆಹಾನಿಗೆ ಕಾರಣವಾಗುವ ಕೀಟಗಳು ಮತ್ತು ಕೀಟ ನಿವಾರಣೆಯ ಬಗ್ಗೆ ಮಾಹಿತಿ ದೊರೆತಿರುವುದರಿಂದ ಹೆಚ್ಚಿನ ಅನುಕೂಲವಾಗಿದೆ ಎಂದರು. ಅದಕ್ಕೋಸ್ಕರ ಪರಾವಲಂಬಿ ಕೀಟಗಳು ಮತ್ತೆ ಇದ್ರ ಕೀಟಗಳ ಬಗ್ಗೆ ಮಾಹಿತಿ ಕೊಟ್ಟರು. ನಿಮಗೆ ಹೇಗೆ ಅನಿಸ್ತಾ ಇತ್ತು? ಇಲ್ಲ ಸರ್, ಪರವಾಗಿಲ್ಲ, ತುಂಬಾ ಅನುಕೂಲ ಆಯ್ತು. ಇದರಿಂದ ಕಾರ್ಯಕ್ರಮ ತುಂಬಾ ಇದಾಯ್ತು. ಇನ್ನು 3 ಗ್ರಾಮಸ್ಥರಿಗೆಲ್ಲ ತುಂಬಾ ಅನುಕೂಲ ಆಗಿದೆ. ಮತ್ತೋರ್ವ ರೈತ ಲೋಕೇಶ್ ಮುಂಗಾರಿನಲ್ಲಿ ಮಣ್ಣಿನ ಫಲವತ್ತತೆಯನ್ನು ಗಮನದಲ್ಲಿಟ್ಟುಕೊಂಡು ಯಾವೆಲ್ಲ ಬೆಳೆಗಳನ್ನು ಬೆಳೆಯುವುದು ಸೂಕ್ತ ಎಂಬುದರ ಬಗ್ಗೆ ಅಧಿಕಾರಿಗಳ ಮಾಹಿತಿ ಪ್ರಯೋಜನಕಾರಿಯಾಗಿತ್ತು ಎಂದರು. ನಮ್ಮ ಊರಿನ ಪರವಾಗಿ, ಗ್ರಾಮದ ಪರವಾಗಿ ವಂದನೆಗಳನ್ನು ಸಹ ಅರ್ಪಿಸ್ತೀವಿ. ನಮಗೆ ಇವರು ಬಂದು ಮಾಹಿತಿ ಕೊಟ್ಟಿರೋದ್ರಿಂದ ಉತ್ತಮವಾದ ರೈತರಿಗೆ ಅನುಕೂಲ ಆಗುತ್ತೆ. ಕೆಲವರು ಗೊತ್ತಿರುತ್ತೆ, ಕೆಲವರು ಗೊತ್ತಿರೋದಿಲ್ಲ. ಮತ್ತೆ ವಿಜ್ಞಾನಿಗಳ ಸಮ್ಮುಖದಲ್ಲಿ ನಾವು ವ್ಯವಸಾಯ ಮಾಡಿದ್ರೆ ಮುಂದೆ ಫಾರ್ವರ್ಡ್ ಆಗ್ಬೋದು, ಮತ್ತೆ ಅಧ್ಯಯನವನ್ನು ಮುಂದುವರಿಸಬಹುದು ಅನ್ನೋ ರೀತಿ ಹೇಳಿಕೆ. ಕೃಷಿ ವಿಜ್ಞಾನಿ ಡಾಕ್ಟರ್ ಗುಂಡಪ್ಪ ಕೀಟ ನಿಯಂತ್ರಣ, ಮಣ್ಣಿನ ಗುಣಮಟ್ಟ ಪರೀಕ್ಷೆ, ಕೃಷಿಯಲ್ಲಿ ತಂತ್ರಜ್ಞಾನ ಬಳಕೆ ಸೇರಿ ಹಲವು ಸಂಗತಿಗಳನ್ನು ರೈತರಿಗೆ ತಲುಪಿಸಲು ಈ ಅಭಿಯಾನ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ತಲುಪಿಸಲಿಕ್ಕೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಒಂದು ಮುಖ್ಯ ವಾಹಿನಿಯಾಗಿದೆ. ನಾವು 5 ದಿನಗಳಲ್ಲಿ ಸುಮಾರು ಒಂದು 20 ರಿಂದ 25 ಗ್ರಾಮಗಳನ್ನು ಭೇಟಿ ಕೊಟ್ಟೆವು. ಅಲ್ಲೆಲ್ಲ ಒಂದು ರೈತರ ಒಂದು ಸ್ಪಂದನ ತುಂಬ ಚೆನ್ನಾಗಿತ್ತು.